ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇವತ್ ನಿನ್ ಗಂಡ ನನ್ನನ್ ಮದ್ವೆ ಆಗ್ತಿದ್ರು, ಅವನ್ ಕಟ್ಟಿರೋ ಈ ತಾಳಿನ ಇನ್ನೂ ಹಾಕೊಂಡಿದ್ಯಲ್ಲ, ಮೊದ್ಲು ಇದನ್ನ ಕಿತ್ತು ಬಿಸಾಕು. ಇದು ಬರೀ ಚಿರು ಅವ್ರು ನಂಗೆ ಕಟ್ಟಿರೋ ಮಾಂಗಲ್ಯ ಅಲ್ಲ, ಆ ದೇವ್ರು ಅವ್ರ ಕೈಯಿಂದ ನನ್ನ ಕುತ್ತಿಗೆಗೆ ಹಾಕ್ಸಿರೋ ಬ್ರಹ್ಮಗಂಡ. ನೀನ್ ಮಾತ್ರ ಅಲ್ಲ, ಚಿರು ಅವರೇ ಬಂದು ಇದನ್ನ ತೆಗೀರಿ ಅಂದ್ರು ನಾನು ಇದನ್ನ ತೆಗಿಯಲ್ಲ. ನನ್ ಕೊನೆ ಉಸಿರು ಇರೋವರೆಗೂ ಅವ್ರು ಕಟ್ಟಿರೋ ಈ ತಾಳಿ ನನ್ ಕುತ್ತಿಗೆಯಲ್ಲೇ ಇರುತ್ತೆ. ಚಿರು ಅವ್ರನ್ನ ಚೆನ್ನಾಗಿ ನೋಡ್ಕೊ. ಅದನ್ನೆಲ್ಲ ಹೇಳಕ್ಕೆ ನೀನ್ ಯಾರೇ? ಇವತ್ತು ನಿನ್ ಕಣ್ ಮುಂದೆನೆ ಚಿರುನ ನಾನ್ ಮದ್ವೆ ಆಗ್ತೀನಿ, ಆಗ ಅವನ್ ಕಟ್ಟಿರೋ ಈ ತಾಳಿಗೆ ಯಾವ ಬೆಲೆನೂ ಇರಲ್ಲ. ಸರಿ ಹೇಳ್ದೆ ಮಗಳೇ. ಏನ್ರಿ ಇದೆಲ್ಲ? ಆ ದೀಪ ಮುಂದೆನೆ ಅವಳ ಗಂಡ ನಮ್ಮ ಮಗಳ ತಾಳಿ ಕಟ್ಟುವಂತ ಕರ್ಮ ಬಂದಿದ್ಯಲ್ಲ. ಆಯ್ತು ಬಿಡೆ ದೀಪು, ನೀನ್ ಸೈಡ್ಗೆ ಹೋಗ್ಬಿಟ್ಟ ಚಿರು ನನ್ನ ಮಗಳಿಗೆ ತಾಳಿ ಕಟ್ತೇನೆ ಅಂತ ಹೇಳಿ ಕಳಿಸ್ತೀನಿ, ಸರಿನಾ? ಪುಣ್ಯ ಮಾಡ್ದವ್ರಗ ದೇವ್ರ ಕಾಯ್ತಾನೆ ಹೊರತು ಪಾಪ ಮಾಡ್ದವ್ರಗಲ್ಲ. ಸರಿ ನಡಿ, ಬಾ ಮಗಳೇ. ದೇವ್ರೆ, ಈ ಮದ್ವೆ ನಂಗೊಂಚೂರು ಇಷ್ಟ ಇಲ್ಲ. ಈ ಮದ್ವೆನ ನೀನೇ ತಪ್ಪಿಸ್ಬೇಕು, ಈ ಸಮಸ್ಯೆಯಿಂದ ನೀನೇ ಕಾಪಾಡ್ಬೇಕು. ಚಿರು, ಯಾರಿಗೆ ಫೋನ್ ಮಾಡ್ತಾ ಇದ್ಯಾ? ದೀಪ ಅವ್ರಿಗೆ. ಚಿರು, ಇದು ನನ್ನ ಮರ್ಯಾದೆ ಪ್ರಶ್ನೆ. ಹೋಗಿ ಮಂಟಪದಲ್ಲಿ ಕೂತ್ಕೊ, ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಅದಕ್ಕೆ ಪ್ಲೀಸ್, ಇದುವರೆಗೂ ನೀವು ಏನೇ ಕೆಲಸ ಹೇಳಿದ್ರು ಇಲ್ಲ ಅಂದೇ ಮಾಡಿದ್ದೀನಿ. ಆದರೆ ಇದೊಂದು ವಿಚಾರದಲ್ಲಿ ನಾನು ಫೋರ್ಸ್ ಮಾಡಬೇಡಿ. ಹಾಗಾದ್ರೆ ಹೀಗೆ ಚಿರು, SI ನಾಗರಾಜ್ ಅವ್ರ ಮಗಳಿಗೆ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಅಲ್ಲ, ಅದಕ್ಕೆ ನೀವು ಮಾತು ಕೊಟ್ಟಿದ್ದೀರಾ ಅಂತ ನಾನು ಹೆಂಗೆ ಮದುವೆ ಆಗಕ್ಕಾಗತ್ತೆ? ಏನ್ ಹೇಳ್ತಾ ಇದ್ದೆ ಚಿರು ನೀನು? ಇಷ್ಟು ವರ್ಷ ನಿನ್ನ ಸಾಕಿ ಬೆಳೆಸೋದಕ್ಕೆ ಇದೇನಾ ನೀನ್ ನಂಗೆ ಕೊಟ್ಟಾರ ಪ್ರತಿಫಲ? ಅದಕ್ಕೆ ಪ್ಲೀಸ್ ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡಿ. ನನಗಿನ್ಯಾರನ್ನೂ ಮದುವೆ ಆಗಕ್ಕೆ ಇಷ್ಟ ಇಲ್ಲ. ಮೊದಲು ನಾನು ದೀಪ ಅವ್ರನ್ನ ನೋಡ್ಬೇಕು. ಅವ್ರು ನಾನು ಫೋನ್ ರಿಸೀವ್ ಮಾಡ್ತಿಲ್ಲ, ಅವರೆಲ್ಲೇ ಇದ್ರು ಬೇಗ ಕರ್ಸಿ. ಆ ದೀಪನ್ ಕೇಳೋದೇನ್ ಬಂತು? ಅವಳೇ ಮುಂದೆ ನಿಂತು ಈ ಮದುವೆ ಮಾಡಿಸ್ತಾಳೆ ಗೊತ್ತಾ? ಅದಕ್ಕೆ ಏನ್ ಹೇಳ್ತಾ ಇದ್ದೀರಾ? ಹೌದು, ಬೇಕಿದ್ರೆ ಇವ್ರನ್ನ ಕೇಳಿ. ಹೌದಪ್ಪ ಚಿರು, ದೀಪ ನಿನ್ಗೆ ಯಾವ ಆಂಗಲ್ ಅಲ್ಲೂ ಸೂಟ್ ಆಗಲ್ಲ ಅಂತ ಅರ್ಥ ಆಗೋ ತರ ಸೌಂದರ್ಯ ಹೇಳಿದಾಳೆ. ಅವಳೇ ತಾನೇ ಮುಂದೆ ನಿಂತು ನಾನ್ ಚಿರು ಅವ್ರಿಗೆ ಮದ್ವೆ ಮಾಡಿಸ್ತೀನಿ ಅಂತಾನು ಹೇಳಿದಾಳೆ. ದೀಪ ಹಾರ ತರಕ್ ಹೋಗಿದ್ದಾನೆ ಅಲ್ದೆ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ಈ ಟೈಮಲ್ಲಿ ನಿನ್ ಮದ್ವೆ ಆಗಲ್ಲ ಅಂದ್ರೆ ಹೇಗೆ ಚಿರು? ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಚೆನ್ನಾಗಿ ಓದಿದ್ದಾಳೆ, ನೋಡಕ್ಕೂ ತುಂಬಾ ಲಕ್ಷಣವಾಗಿದ್ದಾಳೆ. ನಿನಗೆ ಹೇಳಿ ಮಾಡ್ತಿರೋ ಜೋಡಿ. ಇಷ್ಟು ದಿನ ನಾನ್ ನಿನಗೆ ಅದೇ ತರ ಹುಡುಗಿನ ತಂದ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಅದು ನಿನಗೂ ಚೆನ್ನಾಗಿ ಗೊತ್ತು. ಆದ್ರೆ ಏನೋ ಬ್ಯಾಡ್ ಟೈಮ್, ಆ ದೀಪನ್ ಜೊತೆ ಮದ್ವೆ ಆಗೋಯ್ತು. ಆದ್ರೆ ಈಗ ನಮ್ಮ ಸ್ಟೇಟಸ್ಗೆ ಸರಿ ಹೋಗೋಂತ ಹುಡುಗಿನ ಹುಡುಕಿದ್ದೀನಿ. ನೀನೀಗ ಒಳ್ಳೆ ಮದ್ವೆ ಆಗ್ಬೇಕು. ಪ್ಲೀಸ್, ಆಗಲ್ಲ ಅಂತ ಹೇಳಿದ್ರೆ ಹೋಗಿ ಮಂಟಪದಲ್ಲಿ ಕೂತ್ಕೊ. ಇದು ನನ್ನ ರಿಕ್ವೆಸ್ಟ್. ನಿನ್ ತಾಯಿ ಸ್ಥಾನದಲ್ಲಿರೋ ಸೌಂದರ್ಯ ಇಷ್ಟು ರಿಕ್ವೆಸ್ಟ್ ಮಾಡ್ಕೋತಿದ್ರು, ನಿನ್ ಮನ್ಸೇ ಕರಗ್ತಿಲ್ವಲ್ಲ ಚಿರು? ಸೌಂದರ್ಯನ ಜಾಗದಲ್ಲಿ ನಿನ್ ಸ್ವಂತ ತಾಯಿ ಇದ್ದಿದ್ರು ಹೀಗೆ ನೀನ್ ಹಠ ಮಾಡ್ತಿದ್ದ?
ನಿನ್ ತಾಯಿ ಮಾತು ಕೇಳ್ತಿದ್ದೋ ಇಲ್ವೋ? ಚಿಕ್ಕಮ್ಮ ಪ್ಲೀಸ್, ನನಗೆ ಅದಕ್ಕೆ ಬೇರೆ ಅಲ್ಲ, ತಾಯಿ ಬೇರೆ ಅಲ್ಲ. ನನ್ನ ತಾಯಿ ಸ್ಥಾನನ ಅದಕ್ಕೆ ತುಂಬಿದ್ದಾರೆ. ನಾನು ಅದಕ್ಕೆ ತಾಯಿಗಿಂತನೂ ಹೆಚ್ಚಿನ ಪ್ರೀತಿ ಕೊಟ್ಟಿದ್ದಾರೆ. ಅದನ್ನ ನಾನು ಸಾಯೋವರೆಗೂ ಮರೆಯಲ್ಲ. ಬರೀ ಬಾಯಿ ಮಾತಲ್ಲಿ ಸೌಂದರ್ಯ ನನ್ನ ತಾಯಿ ತರ ಅಂತ ಹೇಳೋದಲ್ಲ, ಅವಳು ಹೇಳೋ ಮಾತನ್ನು ಸ್ವಲ್ಪ ಮಗನಾಗಿ ಕೇಳ್ಬೇಕು. ನಿನ್ಗೋಸ್ಕರ ಸೌಂದರ್ಯ ತನ್ನ ತಾಯಿ ಆಗದೆ ತಾಯಿತನನ ತ್ಯಾಗ ಮಾಡಿದಾಳೆ. ಅವಳಿಗೋಸ್ಕರ ನೀನ್ ಇಷ್ಟು ಮಾಡಲ್ವಾ? ಚಿಕ್ಕಮ್ಮ ಏನೇನೋ ಮಾತಾಡಿ ನನ್ನ ಅದಕ್ಕೆ ಸಂಬಂಧನ ಹಾಳು ಮಾಡಕ್ ಬರಬೇಡಿ. ನಾನೇನು ಅಂತ ಅದಕ್ಕೆ ಚೆನ್ನಾಗಿ ಗೊತ್ತು. ಅದಕ್ಕೆ ಹೇಳಿದ್ರೆ ಬೇಕಾದ್ರೆ ಇದೇ ಜಾಗದಲ್ಲಿ ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಇನ್ನೊಂದು ಮದುವೆ ಆಗು ಅಂದ್ರೆ ಮಾತ್ರ ವಿಷಯ ನನಗೆ ಡೈಜೆಸ್ಟ್ ಮಾಡ್ಕೊಳಕ್ಕಾಗ್ತಲ್ಲ. ಪ್ಲೀಸ್ ಈ ವಿಷಯದಲ್ಲಿ ನನ್ನ ಫೋರ್ಸ್ ಮಾಡಕ್ ಹೋಗ್ಬೇಡಿ. ಮಾವ, ದೀಪ ಅವ್ರ ಬಗ್ಗೆ ವಿಚಾರಿಸಿದಾಗ ಹೂನಾರ ತರಕ್ ಹೋಗಿದ್ದಾರೆ ಅಂದ್ರಲ್ಲ, ಯಾವ ಕಾರಣಕ್ಕೆ? ಅದು ನಿನ್ಗೆ ಮತ್ತೆ ಮದ್ವೆ ಆಗ್ತಿರೋ ಹುಡುಗಿ ಸಂಜನೆಗೆ ಮದ್ವೆಗೆ ಹಾರ ಬೇಕಲ್ಲಪ್ಪ, ಅದನ್ನ ತರಕ್ ಹೋಗಿದ್ದಾಳೆ. ನಾನ್ ನಂಬಲ್ಲ. ಅವ್ರು ಇವಾಗ ಇಲ್ಲಿಗೆ ಬರ್ಬೇಕು. ಮಾವ, ಅವ್ರು ಎಲ್ಲೇ ಇದ್ರು ಬೇಗ ಇಲ್ಲಿಗೆ ಕರ್ಕೊಂಡು ಬನ್ನಿ. ಅವಳನ್ನ ಈಗ ಎಲ್ಲಿ ಅಂತ ಹುಡ್ಕೋದು? ಎಲ್ಲ ಹೋಗಲ್ಲ, ಅವಳು ಬಂದೇ ಬರ್ತಾಳೆ. ಮುಹೂರ್ತ ನೀರ್ ಹೋಗ್ತದೆ, ಬಾ ಹೋಗೋಣ. ಇಲ್ಲ ಅದಕ್ಕೆ ನನಗೆ ಗೊತ್ತಿಲ್ಲದೆ ದೀಪ ಅವರು ನನ್ ಮದುವೆ ಮಾಡಿಸ್ತೀನಿ ಅಂತ ಹೇಗಂದ್ರು ಅಂತ ನನಗೆ ಗೊತ್ತಾಗ್ಬೇಕು. ಅವ್ರು ಇಲ್ಲಿಗೆ ಬರ್ದೆ ನಾನು ಒಂದು ಹೆಜ್ಜೆನು ಮುಂದಿಡಲ್ಲ. ಇದ್ದೇ ಬೇಕಾಗಿದ್ದು ಚಿರು. ಇಷ್ಟು ದಿನ ನಿಮ್ಮ ಮತ್ಗೆ ಆಗ್ತಾ ಇದ್ದಿದ್ದ ದಾಳಕ್ಕೆ ಉರುಳ್ತಾ ಇದೆ. ಇದೇ ಫಸ್ಟ್ ಟೈಮ್ ನಿನ್ನ ಸ್ವಂತ ಬುದ್ಧಿ ಉಪಯೋಗಿಸಿ ಒಂದು ನಿರ್ಧಾರ ತಗೋತಾ ಇದೀಯ. ವೆರಿ ಗುಡ್, ಕೀಪ್ ಇಟ್ ಅಪ್. ಮಾವ, ಇನ್ನು ಏನ್ ನೋಡ್ತಿದ್ದೀರಾ? ದೀಪ ಅವ್ರನ್ನ ಕರ್ಸಿ. ಏನ್ ಸೌಂದರ್ಯ ಇದು? ಚಿರುನ ಮಗ ಅಂತ ಸಾಕಿದಕ್ಕೆ ಎಲ್ರೂ ಮುಂದೆ ನಿನಗೆ ಸರಿಯಾಗಿರೋ ಮರ್ಯಾದನೆ ಕೊಟ್ಟ. ನೋಡಿದೆ ಚಿರು, ನಮ್ಮ ಮನೇಲಿರೋ ಚಿಕ್ಕತ್ತನೇ ನನ್ ಬಗ್ಗೆ ಇಷ್ಟು ಕೀಳ ಮಾತಾಡ್ತಿರ್ಬೇಕಾದ್ರೆ ಮದ್ವೆಗೆ ಬಂದವರೆಲ್ಲ ಏನ್ ಅನ್ಕೊಳಲ್ಲ. ಚಿರು ಪ್ಲೀಸ್, ಇವತ್ತೊಂದ್ ದಿನ ನಾನು ಹೇಳಿದ ಮಾತು ಕೇಳು ನನಗೋಸ್ಕರ. ಆಮೇಲೆ ನನ್ನ ಲೈಫಲ್ಲಿ ನಿನ್ನ ಬೇರೆ ಏನು ಕೇಳೋದೇ ಇಲ್ಲ. ಅದಕ್ಕೆ ಸಾರಿ, ಅದಕ್ಕೆ ಜೋರಾಗಿ ಮಾತಾಡ್ದೆ ಅಂತ ಬೇಜಾರಾಗ್ಬೇಡಿ. ನೀವೆಷ್ಟೇ ಹೇಳಿದ್ರು ಕೇಳ್ಕೊಂಡ್ರು ಈ ವಿಚಾರದಲ್ಲಿ ನನ್ನ ನಿರ್ಧಾರ ಬದಲಾಗಲ್ಲ.